ನಮಸ್ಕಾರ. ನಾನು ಶೀಲಾ ಭಟ್. ನಾನು ಈ ವಾಹಿನಿಯಲ್ಲಿ ಯಾರನ್ನೂ ಬದಲಾಯಿಸೋದಿಲ್ಲ. ಬದಲಿಗೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಈ ಮನಸ್ಸಿನೊಳಗಿನ ಪ್ರಯಾಣ ನಿಮ್ಮದೂ ಆಗಬಹುದು. ಇವತ್ತು ನನ್ನನ್ನು ಕಾಡ್ತಾ ಇರುವ ಪ್ರಶ್ನೆ, ನಮ್ಮನ್ನು ನಾವೇ ಉಳಿಸ್ಕೊಳ್ಳದೆ ನಮ್ಮ ಅಸ್ತಿತ್ವವನ್ನು ಯಾಕೆ ಕಳ್ಕೊಳ್ತೀವಿ ಅಂತ. ನಮ್ಮ ಅಸ್ತಿತ್ವವನ್ನು ನಾವು ಒಮ್ಮೆಲೆ ಕಳ್ಕೊಳ್ಳೋದಿಲ್ಲ, ನಿಧಾನವಾಗಿ ಕಳ್ಕೊಳ್ತಾ ಹೋಗ್ತೀವಿ. ಯಾವತ್ತೋ ಒಮ್ಮೆ ನಮ್ಮ ಅಸ್ತಿತ್ವ ಹಾಡುದಾಗಿರುತ್ತೆ, ಯಾವುದೋ ಒಮ್ಮೆ ಅಸ್ತಿತ್ವ ನಮ್ಮ ಮಾತಾಗಿರುತ್ತೆ, ಇಲ್ಲ ಮೌನ ಆಗಿರುತ್ತೆ. ಆದರೆ ನಿಧಾನಕ್ಕೆ ನಾವು ಅದನ್ನು ಬದಲಾಯಿಸ್ತಾ ಹೋಗ್ತೀವಿ. ಅದು ಒಳಗೆ ಬದಲಾಗ್ತಿರೋದು ಗೊತ್ತೇ ಆಗೋದಿಲ್ಲ. ಯಾವಾಗಲೂ ಒಮ್ಮೆ ಕೇಳ್ತಾರೆ, ಜನ ಹೇಳ್ತಾರೆ ಸುತ್ತಲಿರೋರು, ನೀನಲ್ಲ ಅಂತ ಅನಿಸ್ತಾ ಇದೆ, ನೀನು ತುಂಬ ಬದಲಾಗ್ಬಿಟ್ಟಿದೀಯಾ ಅಂತ. ಅಷ್ಟೊತ್ತಿಗಾಗಲೇ ನಾವು ಬಹಳ ದೂರ ನಮ್ಮಿಂದ ನಾವು ಸಾಗಿ ಬಂದ್ಬಿಟ್ಟಿರ್ತೀವಿ. ಹಿಂತಿರುಗಿ ನೋಡಿದಾಗ ಎಷ್ಟೋ ಸಾರಿ ನಮ್ಮ ಪರಿಚಯವೇ ನಮಗಾಗೋದಿಲ್ಲ. ಇವತ್ತು ನಾವು ಇದನ್ನು ಬದಲಿಸೋದು ಹೇಗೆ, ನಾನು ಹೇಗೆ ಮತ್ತೆ ಸರಿ ಹೋಗೋದು ಅನ್ನೋದ್ರ ಬಗ್ಗೆ ನೋಡೋದಿಲ್ಲ. ಬದಲಾಗಿ ಯಾಕೆ ಹೀಗಾಯಿತು, ನಾನು ಯಾಕೆ ಹೀಗಾಗ್ಬಿಟ್ಟೆ ಅಂತ ಅರ್ಥ ಮಾಡಿಕೊಳ್ಳುವ, ಪ್ರಶ್ನೆ ಮಾಡಿಕೊಳ್ಳುವ ಯತ್ನವನ್ನು ಮಾಡೋಣ. ಮನುಷ್ಯ ಸಾಮಾನ್ಯವಾಗಿ ತನ್ನ ಅಸ್ತಿತ್ವವನ್ನು ಸುಲಭವಾಗಿ ಕಳೆದುಕೊಳ್ಳೋದಿಲ್ಲ. ಹಾಗೆ ಒಂದೇ ಸರಿ ಕಳೆದುಕೊಳ್ಳೋದಿಲ್ಲ. ಅದು ನಿಧಾನವಾಗಿ ಒಂದು ದೊಡ್ಡ ಕಲ್ಲು ಸವೆಯುವ ಹಾಗೆ, ಜೀವನದ ಸಂಘರ್ಷದಲ್ಲಿ ಕಲ್ಲಿನ ಮೇಲೆ ನೀರು ಬೀಳ್ತಾ ಹೋದ ಹಾಗೆ ಹೇಗೆ ಕಲ್ಲು ಸವೆಯುತ್ತಾ ಹೋಗುತ್ತೋ ಹಾಗೆ ಜೀವನದ ಆ ಭಾರಗಳು, ಹೊಡೆತಗಳು ಬಿದ್ದ ಹಾಗೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಬರ್ತಾನೆ. ಒಂದು ಸಂಘರ್ಷವನ್ನು ತಪ್ಪಿಸೋದಕ್ಕೆ, ಸಂಬಂಧವನ್ನು ಉಳಿಸೋದಕ್ಕೆ, ಸಂದರ್ಭಕ್ಕೆ ಹೊಂದ್ಕೊಳ್ಳೋದಕ್ಕೆ, ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಪ್ರತಿ ಬಾರಿ ಇದೊಂದು ಸಣ್ಣ ವಿಷಯ, ಈ ಸಾರಿ ಬೇಡ, ಮುಂದಿನ ಸಾರಿ ನನ್ನ ಬಗ್ಗೆ ಹೇಳೋಣ, ನನ್ನ ಮನಸ್ಸಿನ ಭಾವನೆಯನ್ನು ಹೇಳೋಣ, ಈ ಥರ ತನ್ನ ಅಸ್ತಿತ್ವವನ್ನು ಸಣ್ಣ 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 ತುಂಡುಗಳಾಗಿ ಮಾರ್ಪಡಿಸ್ತಾ ಪ್ರತಿ ಬಾರಿ ಆತ ಹೊಂದಾಣಿಕೆಯನ್ನು ಮಾಡ್ತಾ, ಇದನ್ನು ತ್ಯಾಗ ಅನ್ನೋಕ್ಕಾಗಲ್ಲ, ಬದಲಿಗೆ ಹೊಂದಾಣಿಕೆ ಅಂತ ಹೇಳ್ಬೋದು. ಈ ಹೊಂದಾಣಿಕೆಯನ್ನು ಮಾಡ್ತಾ 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 ಆತ ತನ್ನನ್ನು ತಾನು ಅದೃಶ್ಯವಾಗಿ ವಿನಿಮಯ ಮಾಡ್ಕೊಳ್ತಾ ಹೋಗ್ತಾನೆ. ಆದರೆ ಮನುಷ್ಯರು ತಮ್ಮನ್ನು ತಾವೇ ಯಾಕೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಯತ್ನಿಸೋದಿಲ್ಲ? ಯಾಕೆಂದರೆ ಹೊಂದಾಣಿಕೆಯನ್ನು ಸಮಾಜ ಗೌರವಿಸುತ್ತೆ. ಪ್ರಶ್ನಿಸಿದ್ರೆ ಸ್ವಾರ್ಥಿ ಅಂತ ಬ್ರ್ಯಾಂಡ್ ಮಾಡುತ್ತೆ. ಎಲ್ಲವನ್ನ ನಾವು ಒಪ್ಕೊಳ್ಳೋವರೆಗೆ ನಾವು ತುಂಬ ಒಳ್ಳೆಯವರಾಗಿರ್ತೀವಿ. ಯಾವಾಗ ಮನುಷ್ಯ ಒಪ್ಕೊಳ್ಳೋದಿಲ್ಲ ಆವಾಗ ಆತ ಸ್ವಾರ್ಥಿ ಆಗ್ತಾನೆ, ಕೆಟ್ಟವನಾಗ್ತಾನೆ. ಪ್ರಶ್ನಿಸಿದ ತಕ್ಷಣ ಆತನ ಅಸ್ತಿತ್ವ ಮುನ್ನೆಲೆಗೆ ಬಂದು ವ್ಯವಸ್ಥೆ ಹಿನ್ನೆಲೆಗೆ ಸರಿಯುತ್ತೆ. ಆತ ಏನಾಗ್ತಾನೆ, ಕೆಟ್ಟವನಾಗ್ತಾನೆ. ಇದರಿಂದಾಗಿ ಆತನಿಗೆ ನಾನು ಕೆಟ್ಟವನಾಗಬಾರ್ದು, ನಾನು ಒಳ್ಳೆಯವನಾಗಿರಬೇಕು, ಈ ಒಂದು ಆಸೆಯಿಂದ, ತುಡಿತದಿಂದ ತನ್ನ ಅಸ್ತಿತ್ವವನ್ನು ಬಿಟ್ಕೊಡ್ತಾ ಬರ್ತಾನೆ. ಒಂದಿನ ಗೊತ್ತಾಗುತ್ತೆ, ಅಯ್ಯೋ ನನ್ನ ಅಸ್ತಿತ್ವ ಇಲ್ಲ ಅಂತ. ಇವಾಗ ಆತ ಪ್ರಶ್ನೆ ಮಾಡ್ತಾನೆ. ಯಾವಾಗ ವ್ಯಕ್ತಿ ಇದು ನನಗೆ ಬೇಡ, ಇದು ನನಗಾಗಲ್ಲ ಅಂತ ಹೇಳುತ್ತಾನೆ, ತನ್ನ ಅಸ್ತಿತ್ವ, ಅವನ ಅಸ್ತಿತ್ವ ಅಂದರೆ ಅವನ ಮೌಲ್ಯ ಈಗ ಪ್ರಶ್ನೆಗೆ ಒಳಪಡುತ್ತೆ. ಈ ಪ್ರಶ್ನೆಯನ್ನು ಎದುರಿಸೋದಕ್ಕಾಗೋದು ಮನುಷ್ಯ, ಅಯ್ಯೋ ಯಾರಿಗೆ ಬದಲಾಗಬೇಕು, ನನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು, ಸೊ ಇದು ಸ್ವಾರ್ಥ ಅನಿಸ್ಕೊಳ್ಳೋದಿಲ್ವಾ, ಹಾಗಾಗಿ ನನ್ನ ಉಳಿವ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ನನ್ನ ಅಸಮಾಧಾನ ಸಹಜ, ನನ್ನದು ಯಾವಾಗಲೂ ಇದ್ದಿದ್ದೆ, ಈ ಥರ ತನ್ನನ್ನು ತಾನೇ ಹೀಗಡಿತಾ ಹಿಂಜರಿತಾ
ಪಕ್ಕಕ್ಕೆ ಸರಿಸ್ತಾ 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 ಒಂದಿನ ತಾನೇ ಆ ಪರದೆಯಿಂದ ಕಾಣೆಯಾಗುವ ಸಂದರ್ಭ ಈ ಅಸ್ತಿತ್ವವನ್ನು ಕಳೆದುಕೊಳ್ಳೋದು. ಈ ವ್ಯಕ್ತಿತ್ವ ಇದೆಯಲ್ಲ, ಈ ಅಸ್ತಿತ್ವವನ್ನು ಕಳೆದುಕೊಂಡ ತಕ್ಷಣ ಅದು ಮೌನವಾಗ್ತಾ ಹೋಗುತ್ತೆ. ಸಣ್ಣ ಸಣ್ಣ ಮೌನ ದೊಡ್ಡ ಮೌನ ಆಗ್ತಾ ಹೋಗುತ್ತೆ. ಅಲ್ಲಿ ವ್ಯಕ್ತಿ ಬದುಕಿರ್ತಾನೆ, ಆದರೆ ತನ್ನಂತೆ ತಾನಾಗಿರೋದಿಲ್ಲ. ಮೊಟ್ಟ ಮೊದಲೇದಾಗಿ ಹೇಳಿದ್ನಲ್ಲ, ಹಾಡುವ ಹಕ್ಕಿ ಮೌನವಾಗಿಬಿಟ್ಟಿರುತ್ತೆ, ಮಾತನಾಡುವ ಹಕ್ಕಿ ಬಿಟ್ಟಿರುತ್ತೆ. ಮೌನವಾಗಿರಬೇಕಾದಂತಹ ಹಕ್ಕಿ ಸುಮ್ಮನೆ ಮಾತನಾಡುತ್ತಿರುತ್ತೆ. ಒಟ್ಟಿನಲ್ಲಿ ಆತನ ಮೂಲಭೂತ ಗುಣಧರ್ಮ ಕಾಣೆಯಾಗಿರುತ್ತೆ. ಆತನೇ ಅಲ್ಲವೇನೋ ಅನ್ನುವ ಹಾಗೆ ತನ್ನ ಆತ್ಮದಿಂದ ದೂರ ಸರಿತಾ ಹೋಗ್ತಾನೆ. ಹೀಗೆ ಸರಿದಿದ್ದು ಸುಲಭವಾಗಿ ಕಾಣಿಸೋದಿಲ್ಲ. ತುಂಬ ಸರಿ ಅಸ್ತಿತ್ವವನ್ನು ಕಳೆದುಕೊಂಡ ವ್ಯಕ್ತಿಗೆ ತಾನು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದ್ದೀನಿ ಅನ್ನೋದು ತುಂಬ ತಡವಾಗಿ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, 50, 60, 70 ಈ ವಯಸ್ಸಿನಲ್ಲಿ ಒಂದು ಖಾಲಿತನ ಕಾಡುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ, ಸ್ವಂತ ಮಾತು ತನಗೆ ಕೇಳಿಸದೆ ಹೋದಾಗುತ್ತೆ. ಆದರೆ ಈ ಸ್ಥಿತಿಯನ್ನು ನಾವು ಸಾಮಾನ್ಯವಾಗಿ ದಣಿವು, ವಯೋಸಹಜ ಅಥವಾ ಪರಿಸ್ಥಿತಿ ಅಂತ ಪಕ್ಕಕ್ಕೆ ತಳ್ಳಿಬಿಡ್ತೀವಿ. ಇದಕ್ಕೆ ಅಸ್ತಿತ್ವ ಅನ್ನೋ ಪದವನ್ನು ಬಳಸೋದಿಲ್ಲ. ಮಾನವರು ಯಾಕೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿಲ್ಲ ಅನ್ನುವ ಪ್ರಶ್ನೆ ಸರಳವಾಗಿಲ್ಲ. ಅದು ತಪ್ಪಿನ ಪ್ರಶ್ನೆ ಅಲ್ಲ, ಇದು ಮಾನವನ ಸ್ವಭಾವದ ಪ್ರಶ್ನೆ. ಬಹಳ ಸಾರಿ ನಾವು ಉಳಿಯೋದಕ್ಕಿಂತ ಒಪ್ಪಿಕೊಳ್ಳೋದನ್ನು ಇಷ್ಟಪಡ್ತೀವಿ. ಹಾಗಾಗಿ ಈ ವಿಡಿಯೋ ನಿಮಗೆ ಉತ್ತರ ಕೊಡೋದಕ್ಕಲ್ಲ, ನಿಮ್ಮೊಳಗೊಂದು ಪ್ರಶ್ನೆಯನ್ನು ಹುಟ್ಟು ಹಾಕೋದಕ್ಕೆ. ನಾನು ನನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದೀನಾ ಅಥವಾ ಮೌನವಾಗಿ ಬದಲಾಯಿಸ್ತಾ ಇದ್ದೀನಾ? ಇಷ್ಟು ಸಾಕು. ಇದು ಉಪದೇಶ ಅಲ್ಲ, ಪ್ರೇರಣೆ ಅಲ್ಲ, ಪರಿಹಾರಾತ್ಮಕ ಸೂತ್ರ ಅಲ್ಲ. ಇದು ನಿಮ್ಮೊಳಗೆ ನನ್ನೊಳಗೆ ನಡೆಯುವ ಸಣ್ಣ ಆಂತರಿಕ ಪಯಣ. ಈ ಪಯಣದಲ್ಲಿ ಒಂದು ಸ್ಪಷ್ಟ ಅರಿವು ನಮ್ಮೊಳಗೆ ಮೂಡ್ತಾ ಹೋದರೆ ಅಷ್ಟು ಸಾಕು. ಇಲ್ಲಿ ಯಾವುದನ್ನು ಸರಿಪಡಿಸಬೇಕಿಲ್ಲ, ಗುರುತಿಸಿದ್ರೆ ಸಾಕು. ನಿಮ್ಮ ಮನಸ್ಸಿಗೆ ಸ್ವಲ್ಪ ಜಾಗ ಕೊಟ್ಟರೆ ಅಷ್ಟು ಸಾಕು. ಈ ಮಾತು ನಿಮ್ಮೊಳಗೆ ಉಳಿದ್ರೆ ಮುಂದಿನ ವಿಡಿಯೋದಲ್ಲೂ ಜೊತೆಯಾಗಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.